ಸಂಗೀತದ ಕಾರ್ಯಕ್ರಮ ಇದು ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಅನ್ನೋ ರೀತಿಯಲ್ಲಿ ಕಂಡದ್ದಿದು. ಧನ್ಯವಾದಗಳನ್ನ ತಿಳಿಸ್ತಾ, ಬಹುಶಃ ಸಂಗೀತದ ಪರಿಕರ ಅಥವಾ ಸಂಗೀತದ ಸಮೂಹವನ್ನು ಗಮನಿಸಿದಾಗ ಸಿನಿಮಾ ಜಗತ್ತಿನ ಆರಂಭಿಕ ದಿನಗಳನ್ನು ಜ್ಞಾಪಿಸ್ಕೊಳ್ಬೇಕು. ಪ್ರವೀಣ್ ಸರ್, ಇಫ್ ಐ ಆಮ್ ರೈಟ್, ಆರಂಭಿಕ ದಿನಗಳಲ್ಲಿ ಶೂಟಿಂಗ್ ಅನ್ನೋ ಪರಿಕಲ್ಪನೆ ಶುರುವಾದಾಗ ಇಡೀ ಕ್ಯಾಮ್ರಾ ಸೆಂಟ್ರಲ್ಲಿದ್ದರೆ ಸುತ್ತಲೂ ಮ್ಯೂಸಿಷಿಯನ್ಸು, ಸಿಂಗರ್ಸ್ ಕೂತ್ಕೊಂಡು ಹಾಡ್ತಾ ಒಟ್ಟೊಟ್ಟಿಗೆ ಶೂಟ್ ಮಾಡ್ತಾ ಇದ್ರು ಅನ್ನೋದು ಸರಿ ಅಲ್ವಾ ಸರ್? ಎಸ್, ಅಂಥ ಪರಿಕಲ್ಪನೆ ಇವತ್ತು ತಾಂತ್ರಿಕವಾಗಿ ಯಾರು ಎಲ್ಲಿಂದ ಬೇಕಾದರೂ ಹಾಡ್ಬೋದು, ಎಲ್ಲಿಂದ ಬೇಕಾದರೂ ನುಡಿಸ್ಬೋದು. ಆ ಥರ ಯಾವುದೇ ದೇಶ, ಯಾವುದೇ ಊರಿದ್ರೂ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಸಂಗೀತ ಬೆಳೆದು ನಿಂತಿದೆ. ಇಂಥ ಚಿತ್ರ ಸಂಗೀತದ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಬೆಳ್ಳಿ ತೆರೆಯ ಬಂಗಾರದ ಹಾಡುಗಳು. ಮುಂದೆ ಬರ್ತಾ ಇರುವಂಥ ಈ ಗಾಯಕ ನಿಮ್ಮೆಲ್ಲರ ಮತ್ತೊಬ್ಬ ಅಚ್ಚುಮೆಚ್ಚಿನ ಗಾಯಕ ಶ್ರೀಯುತ ಶ್ರೀಹರ್ಷ. ಬಹುಮುಖ ಪ್ರತಿಭೆ, 10 ಶೈಲಿಯ ವಿವಿಧ ಸಂಗೀತವನ್ನು ಹಾಡುವ ಜೊತೆಗೆ 10 ವಾದ್ಯಗಳನ್ನು ನುಡಿಸುವ ಪರಿಣಿತಿ. ಜೊತೆಗೆ ಇವರು ಅಷ್ಟೇ ಸಾರೆಗಮಪ ಬಂದ ಮೇಲೆ ಇನ್ನಷ್ಟು ಎಲ್ರಿಗೂ ಹತ್ತಿರವಾದದ್ದು. ಒಂದು ಕಡೆ ಮೇಸ್ಟ್ರು ಕೂಡ ಹೌದು, ಇನ್ನೊಂದು ಕಡೆ ವಿಶ್ವವಿಖ್ಯಾತಿಯನ್ನು ಪಡೆದು ದೇಶದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡುವಂಥ ಅದ್ಭುತವಾದಂಥ ಗಾಯಕ. ಜೊತೆಗೆ ಹಲವು ವಿಚಾರಗಳನ್ನು ತಿಳಿದುಕೊಂಡಂಥ ಪಂಡಿತ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಶ್ರೀಹರ್ಷ ವೇದಿಕೆಗೆ ಬರ್ತಾ ಇದ್ದಾರೆ. ಅವರ ಧ್ವನಿಯಲ್ಲಿ ನಾವು ಕೇಳೋಣ ಮತ್ತೊಂದು ಅವರ ಒಂದು ರೀತಿಯ ಟ್ರಂಪ್ ಕಾರ್ಡ್ ಅಂತ ಹೇಳಿದರೆ ತಪ್ಪಿಲ್ಲ. ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ತಾಳಿ ಕಟ್ಟುವ ಶುಭ ವೇಳೆ ಈ ಗೀತೆ. MS ವಿಶ್ವನಾಥ್ ಅವರ ಸಂಗೀತ, ಉದಯಶಂಕರ್ ಅವರ ಸಾಹಿತ್ಯ ಇರುವಂಥದ್ದು, ರಾಮಕೃಷ್ಣ ಅವರು, ಸುಹಾಸಿನಿ ಅವರು ಅಭಿನಯ ಮಾಡಿದ್ದು, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂಥ ಈ ಗೀತೆ ಇದೀಗ ಶ್ರೀಹರ್ಷ ಅವರ ಧ್ವನಿಯಲ್ಲಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಇಲ್ಲಿ ನಮಸ್ಕಾರ ನಮಸ್ಕಾರ ಹಂಗಿರ್ಬೇಕು ಸರ್ ಮಾತು. ಓಕೆ ಸರ್, ಆಡಿಯನ್ಸ್ ಲೀಡ್ ಒಂಚೂರು ಹಿಂಗೆ ಇರಲಿ, ನಂಗೆ ಅವ್ರ ನಗುಮುಖ ನೋಡ್ಬೇಕು ಈ ಹಾಡಿಗೆ ಎಸ್ಪೆಷಲಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಇದೆ. ಇವಾಗ 4-5 ಹಾಡು ಆರಾಮಾಗಿ ಕೂತ್ ಕೇಳ್ತೀರಾ, ಅದ್ಭುತವಾದಂಥ ಕಲಾವಿದರು ಹಾಡ್ತಾರೆ, ನುಡಿಸ್ತಾ ಇದ್ರೆ ಎಲ್ಲ ಸರಿ. ಈ ಒಂದು ಹಾಡು ಒಂಚೂರು ಜೊತೆಗೆ ಹಾಡಬೇಕು ಅಂತ ಹಾಡ್ತೀರಾ? ಓಕೆ ಸರ್, ಒಂಚೂರು ಶ್ರುತಿ ಮಾತ್ರ ಕೊಡಿ ಸರ್, ನಮ್ಮ ಎಲ್ಲ ಕನ್ನಡದ ಅದ್ಭುತ ಗಾಯಕರಿಗೆ, ನಿಮಗೇನೆ. ಓಕೆನಾ? ಓಕೆನಾ? ಸಾ ಏನ್ರಿ ಶ್ರುತಿಯಲ್ಲಿ ಹಾಡ್ತೀರ? ಇನ್ನೊಂದ್ಸಲ ಸಾ. ಇಷ್ಟು ಚೆನ್ನಾಗಿ ಹಾಡ್ತೀರಾ. ಈಗ ನಂಚೂರು ಟಾಸ್ಕ್ ಕೊಡ್ತೀನಿ. ಓಕೆ, ಮನೆ ಮಂದೆಯವರು, ತಂದೆ ತಾಯಿ, ಗುರುಗಳನ್ನೆಲ್ಲರೂ ಜ್ಞಾಪಿಸ್ಕೊಂಡು ಭಕ್ತಿ ಭಾವದಿಂದ ಮನಸ್ಸಲ್ಲಿ, ಓಕೆನಾ? ಗೊತ್ತು ನೀವು ಈಸಿ ಪಾರ್ಟ್ ತೊಗೊಂಡ್ಬಿಡ್ತೀರ ಅಂತ. ಸುಮ್ಮನೆ ಅಂದ್ರಾಗಲ್ಲ, ನರಿಗೊಂದು ಸ್ಟ್ಯಾಂಡರ್ಡ್ ಇದೆ. ಓಕೆನಾ? ಗಂಟ್ಲು ಮೆಟ್ರ ಸ್ವಲ್ಪ ಹೆಚ್ಚಿಗೆ ಸಾಕ್ಷಾತ್ ನರಿ ಈಗ ಮೀರಿಸ್ಬಿಟ್ರಿ. ಓಕೆನಾ? ಒಂದು ಟೆಸ್ಟ್ ನಿಮ್ಮ ಹತ್ರ ಮಾಡಿದೆ, ಕೆಲವು ನಾನು ಮಾಡ್ತೀನಿ, ಕೆಲವು ನಿಮ್ಮ ಕಡೆ ನೋಡಿದಾಗ ನೀವು ಅದನ್ನು ಮಾಡಬೇಕು ಅಂತ ಅನ್ಕೊಂಬಿಡಿ. ಆಗ್ಬೋದಾ? ಸಂಕೋಚ ಬಿಟ್ಟರೆ ಸಂತೋಷ. ಓಕೆನಾ? ಎಸ್, ಓಕೆ ಸರ್. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕಥೆ, ಒಂದು ದೊಡ್ಡ ಕಾಡು. ಆ ನರಿಗೊಂಚೂರು ಫೀಲಿಂಗು. ಅಲ್ಲಿ ಒಂದು ದೊಡ್ಡ ಆಲದ ಮರ. ನಾನೊಬ್ಬನೇ ಮಾಡ್ತೀನಿ ಇದನ್ನ. ಅಕ್ಕ ತಂಗಿ ಗಿಣಿಗಳು 2 ಪಕ್ಕದಿ ಕುಳಿತಿರಲು, ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಣಿಗಳು 2. ಅವೆರಡು ಗಂಡು ಗಿಣಿಗಳು. ತಂಗಿಯ ಅಂದ ಕಂಡ ಗಿಣಿಗಳು ಪ್ರೀತಿಯ ತೋರುತ್ತಿರೆ, ಒಂದನು ಕಂಡು ಹೆಣ್ಣರ ಗಿಣಿಯು ಆಸೆಯ ಹೇಳುತ್ತಿರೆ. ಮನಸ್ಸು ಒಂದಾಯಿತು, ಒಲವು ಅರಳಿತು. ಚಿನ್ನ ರನ್ನ
ನೀನೇ ನನ್ನ ಪ್ರಾಣ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ತಾಳವು ಮೇಳವು ಮಂಗಳವಾದ್ಯವು ಕಾಡನು ತುಂಬಿತಮ್ಮ. ತಾಳವು ಮೇಳವು ಮಂಗಳವಾದ್ಯವು ಕಾಡನು ತುಂಬಿತಮ್ಮ. ಪುಷ್ಪ ವಿಮಾನದಿ ಮದುವೆಯ ಉಡುಗೊರೆ ಭೂಮಿಗೆ ಇಳಿಯಿತಮ್ಮ. ಸ್ಟಾಫ್ ಅನೌನ್ಸ್ಮೆಂಟ್. ಕರೈವೆ ಏರ್ಲೈನ್ಸ್ ಅರೈವಿಂಗ್ ಅವರ್ ಫ್ಲೈಟ್ SQ583. ಥ್ಯಾಂಕ್ ಯು. ಅಂದದ ಹೆಣ್ಣಿನ ಚಂದದ ಬೆರಳು ವೀಣೆಯ ಮೀಟಿತಮ್ಮ. ಸಿಂಗಾರಿ ಧರಿಸಿದ ಬಂಗಾರ ಗೆಜ್ಜೆಯು ಘಲ ಘಲ ಕುಣಿಯಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಕಾಡಲ್ಲಿ ಮೇಯುವ ಗೋವುಗಳೆಲ್ಲ ಹರಸಿ ಹೋದವಮ್ಮ. ಸರ್ ಕೆಲವರು ಅಮ್ಮ ಅಂತಿದ್ರೆ ಅದು ಬೇರೆ ಟೋನ್ ಸರ್. ಒಳ್ಳೆ ಪುಣ್ಯಕೋಟಿ ಕಂದ ಕರು ಕರಿಬೇಕಿದ್ನು. ಸಾಕು, ಒಳ್ಳೆ ಊಟ ಇದೆ, ಒಳ್ಳೆ ಊಟ. ಪುಟಾಣಿ ಮೊಲಗಳು ಕೈಯನ್ನು ಕುಲುಕಿ ಶುಭವನ್ನು ಕೋರಿತಮ್ಮ. Wish you happy life, happy married life. It's your joy, next year boy. ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ. ನೂರಾರು ವರುಷ ಬಾಳಿರಿ ಎಂದು ಆನೆಯು ಹಾಡಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಮಾಲೆಯ ಹಾಕಿದ ಗಿಣಿಗಳು ಅಂದು ಆನಂದ ಹೊಂದಿತಮ್ಮ. ಮದುವೆಯ ಮಾಡಿದ ಅರಗಿಣಿ ಮೌನದಿ ದೂರದಿ ನಿಂತಿತಮ್ಮ. ನರಿಗೂ ಹಿಂಗೆ ಮಾಡಿದ್ರಿ, ಕೋಗಿಲೆಗೂ ಹಿಂಗೆ ಮಾಡ್ತಾ ಇದ್ದೀರಾ. ಡಿಫ್ರೆನ್ಸ್ ಬೇಕಲ್ಲ ಸರ್. ಕರವೇ ಕೋಗಿಲೆಗಳು ಹೆಂಗೆ ಕೇಳಬೇಕು? ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಳಿ ಕಣ್ ಬಿಟ್ಟಿತಮ್ಮ. ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿಯಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಚಪ್ಪಾಳೆ ಮಾಲೆ. ಬರಲಿ ಒಂಚೂರು. ಯಾರಿಗೆ ಯಾರೆಂದು ವಿಧಿ ಬರೆದಿರುವ
ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಥ್ಯಾಂಕ್ ಯು ಸರ್.